ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ರಾಜಕೀಯದಲ್ಲಿ ಯಾವಾಗ ಯಾರ ಅದೃಷ್ಟ ಹೇಗೆ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಂದ್ ಕಾಲದಲ್ಲಿ ಮುಗದೇ ಹೋಯ್ತು, ಜೆಡಿಎಸ್ ಕಥೆ ಮುಗೀತು ಅನ್ಕೊಂಡಿದ್ದಂತಹ ಟೈಮ್ ನಲ್ಲಿ ಫಿನಿಕ್ಸ್ ಹಕ್ಕಿಯ ತರ ಎದ್ದು ಬಂದಿರುವಂತಹ ನಮ್ಮ ಎಚ್.ಡಿ. ಕುಮಾರಸ್ವಾಮಿ ಕಳೆದ ಕೆಲವು ದಿನಗಳಿಂದ ಎಚ್.ಡಿ.ಕೆ ಅವರ ಸುತ್ತಮುತ್ತ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೀವು ಗಮನಿಸ್ತಾ ಇರಬಹುದು. ಇದರಿಂದಲೇ ನಿಮ್ಗೊಂದು ವಿಷಯ ಸ್ಪಷ್ಟವಾಗುತ್ತೆ, ದೆಹಲಿಯಲ್ಲಿ ಅವರ ಲೆವೆಲ್ಲೇ ಚೇಂಜ್ ಆಗಿದೆ ಅಂತ. ಮೊನ್ನೆಯಷ್ಟೇ ಎಚ್.ಡಿ.ಕೆ ಅವರ ಹುಟ್ಟುಹಬ್ಬದ ದಿನ ಏನಾಯ್ತು ನೋಡಿ. 10ಕ್ಕೂ ಹೆಚ್ಚು ರಾಜ್ಯಗಳ ಸಿಎಂಗಳು, ಕೇಂದ್ರದ ಇಡೀ ಸಂಪುಟ, ಸಾಕ್ಷಾತ್ ಪ್ರಧಾನಿ ನರೇಂದ್ರ ಮೋದಿ ಅವರೇ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ. ರಾಜ್ಯದ ಬಿಜೆಪಿ ಸಂಸದರು ಸಾಲುಗಟ್ಟಿ ಎಚ್.ಡಿ.ಕೆ ಮನೆ ಮುಂದೆ ನಿಂತಿದ್ರು. ಇದನ್ನೆಲ್ಲ ನೋಡಿದ್ರೆ ಬಿಜೆಪಿಯ ಹೈಕಮಾಂಡ್ ಮನಸ್ಸಿನಲ್ಲಿ ಕುಮಾರಸ್ವಾಮಿಯ ಬಗ್ಗೆ ಸಾಫ್ಟ್ ಕಾರ್ನರ್ ಅಲ್ಲ, ಒಂದು ಗಟ್ಟಿಯಾದ ನಿರ್ಧಾರ ಮಾಡಿರೋ ಹಾಗಿದೆ. ಅದೇನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ನಮಗೆ ಫ್ಯೂಚರ್ ಬೇಕು ಅಂತಂದ್ರೆ ಕುಮಾರಸ್ವಾಮಿಯೇ ನಮ್ಮ ಫೇಸ್ ಅನ್ನೋ ನಿರ್ಧಾರಕ್ಕೆ ಮೋದಿ ಮತ್ತು ಅಮಿತ್ ಶಾ ಜೋಡಿ ಬಂದಿರುವಂತೆ ಕಾಣ್ತಾ ಇದೆ. ಹಾಗಾದ್ರೆ 2028ರ ಎಲೆಕ್ಷನ್ ನಲ್ಲಿ ಎನ್ಡಿಎ ಕೂಟದ ಸಿಎಂ ಅಭ್ಯರ್ಥಿ ಕುಮಾರಸ್ವಾಮಿನೇ ಆಗ್ತಾರಾ? ಬಿಜೆಪಿಯಲ್ಲಿರುವಂತಹ ವಿಜೇಂದ್ರ ಬಣ ಮತ್ತು ಎಚ್.ಡಿ.ಕೆ ನಡುವೆ ನಡೀತಾ ಇರುವಂತಹ ಕೋಲ್ಡ್ ವಾರ್ ಹೇಗಿದೆ? ಮೋದಿ ಮತ್ತು ಅಮಿತ್ ಶಾ ಅವರು ರಾಜ್ಯ ಬಿಜೆಪಿ ನಾಯಕರಿಗೆ ಕೊಟ್ಟಿರುವಂತಹ ಆ ಸೀಕ್ರೆಟ್ ಕಟ್ಟಪ್ಪಣೆ ಏನು? ಹಾಗಾದ್ರೆ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತರಲು ಎಚ್.ಡಿ. ಕುಮಾರಸ್ವಾಮಿ ಅವರೇ ಮುಂದೆ ಬರಬೇಕಾಗತ್ತಾ? ರಾಜ್ಯದಲ್ಲಿರುವಂತಹ ಬಿಜೆಪಿ ನಾಯಕರು, ಅದರಲ್ಲೂ ಮುಖ್ಯವಾಗಿ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ, ಆರ್ ಅಶೋಕ್, ಹೀಗೆ ಘಟಾನುಘಟಿ ನಾಯಕರ ಕಥೆ ಏನು? ಈ ಎಲ್ಲಾ ರಾಜಕೀಯ ಎಳೆ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಆಗ್ಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ನರೇಂದ್ರ ಮೋದಿ ಅಷ್ಟು ಸುಲಭವಾಗಿ ಯಾರನ್ನು ಕೂಡ ನಂಬೋದಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಅವರಿಗೆ ಅಪಾರವಾದ ವಿಶ್ವಾಸ ಮೂಡಿದೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಅವರ ಪರ್ಫಾರ್ಮೆನ್ಸ್. ಕೇಂದ್ರ ಉಕ್ಕು ಸಚಿವರಾಗಿ ಎಚ್.ಡಿ.ಕೆ ಮಾಡ್ತಿರುವಂತಹ ಕೆಲಸಗಳು ಮೋದಿ ಅವರ ಗಮನವನ್ನ ಸೆಳೆದಿದೆ. ಮುಚ್ಚಿ ಹೋಗುವಂತಹ ಸ್ಥಿತಿಯಲ್ಲಿದ್ದಂತಹ ಜಾರ್ಖಂಡ್ನ ಬೊಕಾರೋ ಕಾರ್ಖಾನೆ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಸ್ಟೀಲ್ ಪ್ಲಾಂಟ್, ನಮ್ಮ ಭದ್ರಾವತಿ ಕಾರ್ಖಾನೆ, ಇದೆಲ್ಲದಕ್ಕೂ ಮರುಜೀವ ಕೊಡೋದಕ್ಕೆ ಕುಮಾರಸ್ವಾಮಿ ಹಗಲು ರಾತ್ರಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಡಿಶಾ, ತಮಿಳುನಾಡು ಅಂತ ದೇಶ ಸುತ್ತಿ ಉಕ್ಕು ಉತ್ಪಾದನೆ ಹೆಚ್ಚಿಸಲು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಮುಖ್ಯವಾದ ಕಾರಣ ಅಂತಂದ್ರೆ ದೊಡ್ಡಗೌಡರು. ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ದೇವೇಗೌಡರು ಸಂಸತ್ತಿನಲ್ಲಿ ನಿಂತು ಮೋದಿ ಸರ್ಕಾರದ ಪರವಾಗಿ ಬ್ಯಾಟ್ ಬೀಸೋದನ್ನ ನೋಡ್ತಾ ಇದ್ರೆ ಮೋದಿ ಅವರಿಗೆ ರೋಮಾಂಚನವಾಗುತ್ತೆ. ಇವರು ನಮ್ಮದೇ ಮನುಷ್ಯ ಅನ್ನೋ ಭಾವನೆ ಕೂಡ ಮೂಡುತ್ತೆ. ಎನ್ಡಿಎ ಕೂಟ ಏನೇ ಟೀಕೆ ಮಾಡಿದ್ರು ಮಾಜಿ ಪ್ರಧಾನಿಯೊಬ್ಬರು ಮೋದಿ ಪರ ನಿಲ್ತಾರೆ ಅಂತಂದ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ದೊಡ್ಡ ಬಲ. ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ನಿಮ್ಮ ಮಗನಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಗೌಡರಿಗೆ ಮಾತು ಕೊಟ್ಟಿರೋ ಸಾಧ್ಯತೆ ಕೂಡ ಇದೆ. ಇನ್ನು ರಾಜ್ಯ ಬಿಜೆಪಿಯ ಕಥೆಯನ್ನ ನೋಡೋದಾದ್ರೆ ಮನೆಯೊಂದು 3 ಬಾಗಿಲು ಅನ್ನೋ ಹಾಗಾಗಿದೆ. ಒಂದ್ ಕಡೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಣ, ಇನ್ನೊಂದು ಕಡೆ ಯತ್ನಾಳ್ ಜಾರಕಿಹೊಳಿ ನೇತೃತ್ವದ ರೆಬಲ್ ಬಣ. ವರಿಷ್ಠರಿಗೆ ಈಗ ದೊಡ್ಡ ತಲೆನೋವು ಏನಂದ್ರೆ ಇವರಲ್ಲಿ ಯಾರನ್ನ ನಂಬೋದು? ವಿಜೇಂದ್ರ ಅವರನ್ನ ಮುಂದುವರಿಸಿದ್ರೆ ರೆಬಲ್ ಟೀಮ್ ಸುಮ್ಮನಿರೋದಿಲ್ಲ, ವಿಜೇಂದ್ರ ಅವರನ್ನ ಕೆಳಗಿಳಿಸಿದ್ರೆ ಯಡಿಯೂರಪ್ಪ ಸುಮ್ಮನಿರೋದಿಲ್ಲ. ಇವರೆಲ್ಲರ ಮಧ್ಯೆ ರಾಜ್ಯದ 224 ಕ್ಷೇತ್ರಗಳಲ್ಲೂ ಸುತ್ತಾಡಿ ಜನ ಸೇರಿಸುವ ಮಾಸ್ ಲೀಡರ್ ಬಿಜೆಪಿಯಲ್ಲಿ ಯಾರಿದ್ದಾರೆ? ಇದಕ್ಕೆ ಉತ್ತರ ಸ್ಪಷ್ಟ. ಸದ್ಯಕ್ಕೆ ಯಾರು ಕೂಡ ಇಲ್ಲ. ಯಡಿಯೂರಪ್ಪ ಅವರಿಗೆ ವಯಸ್ಸಾಗಿದೆ, ಉಳಿದವರು ತಮ್ಮ ಜಿಲ್ಲೆ ಬಿಟ್ರೆ ಬೇರೆ ಕಡೆ ನಡೀತಾ ಇಲ್ಲ. ಹೀಗಿರುವಾಗ ಅಮಿತ್ ಶಾ ಅವರ ಕಣ್ಣು ಬಿದ್ದಿರೋದು ಎಚ್.ಡಿ.ಕೆ ಮೇಲೆ. ಕುಮಾರಸ್ವಾಮಿ ಒಬ್ಬರೇ ಈಗ ಎನ್ಡಿಎ ಕೂಟದಲ್ಲಿರೋ ರೌಡ್ ಪುಲ್ಲರ್ ಆಗಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಔಟ್ ಮತ್ತು ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಕೇಡರ್ ಸೇರಿದ್ರೆ ಅದು ಡೆಡ್ಲಿ ಕಾಂಬಿನೇಷನ್ ಆಗುತ್ತೆ ಅನ್ನೋದು ಅಮಿತ್ ಶಾ ಲೆಕ್ಕಾಚಾರ. ವಿಶ್ವಾಸಾರ್ಹ ಮೂಲಗಳ ಪ್ರಕಾರ ಅಮಿತ್ ಶಾ ಅವರು ಜೆಡಿಎಸ್ ನಾಯಕರಿಗೆ ಒಂದು ಓಪನ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷವನ್ನ ಬಿಜೆಪಿ ಜೊತೆ ವಿಲೀನ ಮಾಡ್ಬಿಡಿ, ನಾವು ಕುಮಾರಸ್ವಾಮಿ ಅವರನ್ನೇ ಸಿಎಂ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತೀವಿ, ಪೂರ್ತಿ ನಾಯಕತ್ವ ನಿಮ್ಮದೇ ಅಂತ ಹೇಳಿದ್ದಾರಂತೆ. ಆದ್ರೆ ದೇವೇಗೌಡರು ಇದಕ್ಕೆ ಒಪ್ಪಿಲ್ಲ, ನಮ್ಮ ಪಕ್ಷದ ಅಸ್ಮಿತೆಯನ್ನ ನಾವು ಕಳೆದುಕೊಳ್ಳಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರಂತೆ. ಹಾಗಾಗಿ ಈಗ ಪ್ಲಾನ್ ಬಿ ವರ್ಕೌಟ್ ಆಗ್ತಾ ಇದೆ. ಅದೇನಪ್ಪಾ ಅಂತಂದ್ರೆ, ವಿಲೀನ ಆಗದಿದ್ದರೂ ಪರವಾಗಿಲ್ಲ, ಮೈತ್ರಿ ಗಟ್ಟಿಯಾಗಿರಲಿ, 2028ರ ಎಲೆಕ್ಷನ್ ನಲ್ಲಿ ಒಟ್ಟಿಗೆ ಹೋಗೋಣ, ಗೆದ್ದ ಮೇಲೆ ಸಿಎಂ ಯಾರಾಗಬೇಕು ಅನ್ನೋದನ್ನ ಆಗ ಡಿಸೈಡ್ ಮಾಡೋಣ. ಆದ್ರೆ ಸದ್ಯಕ್ಕೆ ಕುಮಾರಸ್ವಾಮಿ ಅವರೇ ಲೀಡಿಂಗ್ ಫೇಸ್ ಆಗಿರ್ತಾರೆ ಅನ್ನೋ ಮೆಸೇಜ್ ಕೂಡ ಪಾಸ್ ಆಗಿದೆ. ನಾವಿಲ್ಲಿ ಒಂದು ಮಾತನ್ನ ಒಪ್ಕೊಳ್ಳೇಬೇಕಾಗುತ್ತೆ. ಇವತ್ತು ನರೇಂದ್ರ ಮೋದಿ ಅಥವಾ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರನ್ನ ಎನ್ಡಿಎ ಕೂಟದ ಪ್ರಮುಖ ಮುಖವನ್ನಾಗಿ ನೋಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಕೇವಲ ರಾಜಕೀಯ ಲೆಕ್ಕಾಚಾರವಲ್ಲ, ಅದಕ್ಕೆ ಬಲವಾದ ಬುನಾದಿ ಇರುವುದು ಕುಮಾರಸ್ವಾಮಿ ಅವರು 2006-2007ರಲ್ಲಿ ನೀಡಿದಂತಹ ಆ 20 ತಿಂಗಳ ಸುವರ್ಣ ಆಡಳಿತ. ಇವತ್ತಿಗೂ ಹಳ್ಳಿಕಟ್ಟೆಯ ಮೇಲೆ ಕುಳಿತು ಜನ ರಾಜಕೀಯ ಮಾತನಾಡುವಾಗ ಕುಮಾರಣ್ಣನ ಆ ಸರ್ಕಾರ ಮತ್ತೆ ಬರ್ಬೇಕು ಅಂತ ಯಾಕೆ ಅಂತಾರೆ? ಆ 20 ತಿಂಗಳು ಅಂತಹದ್ದೇನಾಗಿತ್ತು ಗೊತ್ತಾ? ಗ್ರಾಮ ವಾಸ್ತವ್ಯ, ಆಡಳಿತವನ್ನ ಹಳ್ಳಿಗೆ ಎಳೆದಂತಹ ಸರದಾರ. ಅದುವರೆಗೂ ಮುಖ್ಯಮಂತ್ರಿ ಅಂದ್ರೆ ವಿಧಾನಸೌಧದ ಎಸಿ ರೂಮ್ ಅಲ್ಲಿ ಕುಳಿತು ಸಹಿ ಹಾಕುವವರು ಅನ್ನೋ ಭಾವನೆ ಜನರಿಗಿತ್ತು. ಆದ್ರೆ ಕುಮಾರಸ್ವಾಮಿ ಆ ಇಮೇಜ್ ಅನ್ನೇ ಬ್ರೇಕ್ ಮಾಡಿದ್ರು. ಗ್ರಾಮ ವಾಸ್ತವ್ಯ ಇದು ಕೇವಲ ಒಂದು ಕಾರ್ಯಕ್ರಮ ಆಗಿರ್ಲಿಲ್ಲ, ಇದೊಂದು ಕ್ರಾಂತಿಯಾಗಿತ್ತು. ಇನ್ನು ಮುಖ್ಯಮಂತ್ರಿಯೊಬ್ರು ಕಾರಿನಿಂದ ಇಳಿದು ಕೆಸರುಗದ್ದೆಯಲ್ಲಿ ನಡೆದು ಬಡವನ ಗುಡಿಸಿನೊಳಗೆ ಹೋಗಿ ಅಲ್ಲಿನ ರಾಗಿ ಮುದ್ದೆ ಊಟ ಮಾಡಿ ಸರ್ಕಾರಿ ಶಾಲೆಯ ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಮಲಗಿದ್ದಾರೆ ಅಂತಂದ್ರೆ ಅದು ಜನಸಾಮಾನ್ಯರಿಗೆ
ಮಾಡಿಕೊಡುವ ಕನೆಕ್ಷನ್ ಬೇರೆ ಲೆಕ್ಕದ್ದು. ಅಲ್ಲಿ ಕೇವಲ ವಾಸ್ತವ್ಯ ಇರಲಿಲ್ಲ, ಅಲ್ಲಿ ಸ್ಪಾಟ್ ರಿಸಲ್ಟ್ ಕೂಡ ಇತ್ತು. ಡಿಸಿ, ತಹಸೀಲ್ದಾರ್ ಮತ್ತು ಇಡೀ ಆಡಳಿತ ಯಂತ್ರವನ್ನೇ ಹಳ್ಳಿಗೆ ಎಳೆದುಕೊಂಡು ಹೋಗ್ತಿದ್ರು. ಅಲ್ಲಿನ ಅಜ್ಜಿಯ ಪಿಂಚಣಿ ಸಮಸ್ಯೆ ಇರಲಿ, ರಸ್ತೆಯ ಸಮಸ್ಯೆ ಇರಲಿ, ಸ್ಥಳದಲ್ಲಿ ಪರಿಹಾರ ಕೂಡ ಸಿಗ್ತಾ ಇತ್ತು. ಇವತ್ತು ಕುಮಾರಸ್ವಾಮಿ ಅವರಿಗೆ ಜನಸಾಮಾನ್ಯರ ಸಿಎಂ ಅನ್ನೋ ಪಟ್ಟ ಸಿಕ್ಕಿರುವುದು ಇದೇ ಗ್ರಾಮ ವಾಸ್ತವ್ಯದಿಂದ. ಈ ಗ್ರೌಂಡ್ ಕನೆಕ್ಷನ್ ಈಗಿನ ಬಿಜೆಪಿಯ ಯಾವ ಲೀಡರ್ಗೂ ಇಲ್ಲ ಅನ್ನೋದು ಮೋದಿ ಅವರಿಗೂ ಗೊತ್ತು. ಇನ್ನು ಎರಡನೆಯದಾಗಿ ಲಾಟರಿ ಮತ್ತು ಸಾರಾಯಿ ನಿಷೇಧ, ತಾಯಂದಿರ ಮನ ಗೆದ್ದಂತಹ ಮಗ. ಆ 20 ತಿಂಗಳಲ್ಲಿ ಕುಮಾರಸ್ವಾಮಿ ತೆಗೆದುಕೊಂಡಂತಹ 2 ಕಠಿಣ ನಿರ್ಧಾರಗಳು ಮಹಿಳೆಯರ ಪಾಲಿಗೆ ಸಂಜೀವಿನಿಯಾಗಿದ್ವು. ಅದರಲ್ಲಿ ಮೊದಲನೆಯದು ಲಾಟರಿ ನಿಷೇಧ, ಇನ್ನೊಂದು ಸಾರಾಯಿ ನಿಷೇಧ. ಅದರಲ್ಲೂ ಹಳ್ಳಿಯಲ್ಲಿ ಈ ಸಾರಾಯಿ ಹಾವಳಿಯಿಂದಾಗಿ ಎಷ್ಟು ಸಂಸಾರಗಳು ಬೀದಿಗೆ ಬಿದ್ದಿದ್ವು. ಕೂಲಿ ಮಾಡಿ ತಂದ ದುಡ್ಡನ್ನೆಲ್ಲ ಸಾರಾಯಿ ಅಂಗಡಿಗೆ ಹೋಗ್ತಾ ಇದ್ವು. ಸರ್ಕಾರಕ್ಕೆ ಸಾವಿರಾರು ಕೋಟಿ ವರಮಾನ ಬರುತ್ತೆ ಅಂತ ಗೊತ್ತಿದ್ರು ಕೂಡ, ಖಜಾನೆ ಖಾಲಿಯಾಗುತ್ತೆ ಅಂತ ಅಧಿಕಾರಿಗಳು ಹೆದರಿದ್ರು ಕೂಡ, ಕುಮಾರಸ್ವಾಮಿ ಒಂದೇ ಮಾತಿಗೆ ಸಾರಾಯಿಯನ್ನ ಬ್ಯಾನ್ ಮಾಡಿದ್ರು. ಇದರಿಂದ ಲಕ್ಷಾಂತರ ಬಡವರ ಕುಟುಂಬಗಳು ಉಳಿದಿದ್ವು. ಇವತ್ತಿಗೂ ಹಳೆ ಮೈಸೂರು ಭಾಗದ ಮಹಿಳೆಯರು ಕುಮಾರಸ್ವಾಮಿ ಅವರನ್ನ ತಮ್ಮ ಮನೆಯ ಮಗನಂತೆ ನೋಡೋದಕ್ಕೆ ಇದೇ ಮುಖ್ಯ ಕಾರಣ. ಈ ಮಹಿಳಾ ವೋಟ್ ಬ್ಯಾಂಕ್ ಈಗ ಬಿಜೆಪಿಗೆ ವರದಾನವಾಗಲಿದೆ. ಇನ್ನು ಮುಂದಿನದು ಸಾಲ ಮನ್ನಾ. ಅನ್ನದಾತರ ಬಂಧು. ಕುಮಾರಸ್ವಾಮಿ ಅಂದ್ರೆ ನೆನಪಾಗೋದು ಸಾಲ ಮನ್ನಾ. 2006ರಲ್ಲೂ ಅವರು ರೈತರ ಸಾಲ ಮನ್ನಾ ಮಾಡಿದ್ರು. ನಂತರ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗಲೂ, ನಾನು ಪೂರ್ಣ ಬಹುಮತದ ಸರ್ಕಾರ ಅಲ್ಲದಿದ್ರು ಕೂಡ ಪರವಾಗಿಲ್ಲ, ಕೊಟ್ಟ ಮಾತು ಉಳಿಸಿಕೊಳ್ತೀನಿ ಅಂತ 25,000 ಕೋಟಿಗೂ ಅಧಿಕ ಸಾಲ ಮನ್ನಾವನ್ನ ಮಾಡಿದ್ರು. ಇದು ರೈತರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಕಷ್ಟ ಬಂದಾಗ ಕೈ ಹಿಡಿಯೋನು ಕುಮಾರಣ್ಣ ಅನ್ನೋ ಭಾವನೆ ರೈತರಲ್ಲಿದೆ. ಇನ್ನು ಬಿಜೆಪಿಗೆ ಈಗ ರೈತರ ವೋಟ್ ಬ್ಯಾಂಕ್ ಬೇಕಾಗಿದೆ. ಅದಕ್ಕೆ ಕುಮಾರಸ್ವಾಮಿಯೇ ಬೆಸ್ಟ್ ಬ್ರಿಡ್ಜ್ ಆಗಿದ್ದಾರೆ. ಈಗ ಇದು ಹೇಗೆ ಪ್ಲಸ್ ಆಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ರಾಜಕೀಯದಲ್ಲಿ ನೆನಪಿನ ಶಕ್ತಿ ತುಂಬಾ ಮುಖ್ಯ. ಈಗಿನ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚರ್ಚೆ ಆಗ್ತಿರುವಾಗ ಜನ ಸಹಜವಾಗಿಯೇ ಅದನ್ನ ಕುಮಾರಸ್ವಾಮಿ ಅವರ ಆಡಳಿತಕ್ಕೆ ಹೋಲಿಕೆ ಮಾಡ್ತಿದ್ದಾರೆ. ಆಗ ಆಫೀಸರ್ಸ್ ಮನೆ ಬಾಗಿಲಿಗೆ ಬರ್ತಾ ಇದ್ರು, ರೈತರಿಗೆ ಮರ್ಯಾದೆ ಇತ್ತು, ಬಿಜೆಪಿ ಜೆಡಿಎಸ್ ಆಡಳಿತ ಚೆನ್ನಾಗಿತ್ತು. ಇದೇ ಈಗ ಇಂಡಿಎ ಕೂಟಕ್ಕೆ ಪ್ಲಸ್ ಆಗಲಿದೆ. ಅದರಲ್ಲೂ ಮುಖ್ಯವಾಗಿ ಆಗ ಯಡಿಯೂರಪ್ಪ ಅವರು ಡಿಸಿಎಂ ಆಗಿದ್ರು, ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ರು. ಆ ಜೋಡಿ ರಾಮ ಲಕ್ಷ್ಮಣರ ತರ ಕೆಲಸ ಮಾಡಿತ್ತು. ಈಗ ಯಡಿಯೂರಪ್ಪ ಇಲ್ಲದಿದ್ರು ಕೂಡ ಅದೇ ಬಿಜೆಪಿಯ ಕೇಡರ್ ಮತ್ತು ಕುಮಾರಸ್ವಾಮಿ ನಾಯಕತ್ವ ಸೇರಿದ್ರೆ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಮತ್ತೆ ಮರುಕಳಿಸಬಹುದು ಅನ್ನೋದು ಜನರ ನಂಬಿಕೆಯಾಗಿದೆ. ಹಾಗಾಗಿ ಮೋದಿ ಅವರು ಕುಮಾರಸ್ವಾಮಿ ಅವರನ್ನ ಕೇವಲ ಒಬ್ಬ ಪಾಲುದಾರ ಪಕ್ಷದ ನಾಯಕನಾಗಿ ನೋಡ್ತಾ ಇಲ್ಲ, ಬದಲಾಗಿ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತರಬಲ್ಲಂತಹ ಮಾಸ್ ಲೀಡರ್ ಆಗಿ ನೋಡ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ರಾಜ್ಯ ರಾಜಕಾರಣದಲ್ಲಿ ವಿ ಸೋಮಣ್ಣ ಅವರ ಹೆಸರು ಜೋರಾಗಿ ಕೇಳಿಸ್ತಾ ಇದೆ. ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಬೇಕು ಅಂತ ಒಂದು ಗುಂಪು ಒತ್ತಾಯವನ್ನ ಮಾಡ್ತಾ ಇದೆ. ಇಲ್ಲಿ ಎಚ್ಡಿಕೆ ಪಾತ್ರ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಕುಮಾರಸ್ವಾಮಿ ಮತ್ತು ಸೋಮಣ್ಣ ಅವರ ದೋಸ್ತಿ ಚೆನ್ನಾಗಿದೆ. ಕುಮಾರಣ್ಣ ಸೋಮಣ್ಣ ಅಧ್ಯಕ್ಷರಾದ್ರೆ ಜೆಡಿಎಸ್ ಜೊತೆಗಿನ ಸಮನ್ವಯ ಇನ್ನೂ ಚೆನ್ನಾಗುತ್ತೆ ಅನ್ನೋದು ಎಚ್ಡಿಕೆ ಲೆಕ್ಕಾಚಾರ ಇರಬಹುದು. ಆದ್ರೆ ಕುಮಾರಸ್ವಾಮಿ ಎಲ್ಲೂ ಕೂಡ ಬಹಿರಂಗವಾಗಿ ಸೋಮಣ್ಣನೇ ಬೇಕು ಅಂತ ಹೇಳಿಲ್ಲ. ಅವರು ಸ್ಮಾರ್ಟ್ ಆಗಿ ಆಡ್ತಾ ಇದ್ದಾರೆ. ಆದ್ರೆ ವಿಜಯೇಂದ್ರ ಬಣಕ್ಕೆ ಒಂದು ಭಯ ಕೂಡ ಇದೆ. ಎಲ್ಲಿ ಕುಮಾರಸ್ವಾಮಿ ದೆಹಲಿಯಲ್ಲಿ ಲಾಬಿ ಮಾಡಿ ಸೋಮಣ್ಣಗೆ ಪಟ್ಟವನ್ನ ಕಟ್ಟಿಸ್ತಾರೋ ಅಂತ. ಇದೇ ಕಾರಣಕ್ಕೆ ವಿಜಯೇಂದ್ರ ಟೀಮ್ ಒಳಗೊಳಗೆ ಎಚ್ಡಿಕೆ ವಿರುದ್ಧ ಸಿಟ್ಟಾಗಿದೆ ಅಂತ ಗುಸುಗುಸು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ಗೊಂದಲಗಳನ್ನೆಲ್ಲ ಗಮನಿಸಿದಂತಹ ಅಮಿತ್ ಶಾ ಇತ್ತೀಚೆಗೆ ದೆಹಲಿಗೆ ಬಂದಂತಹ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಅವರು ಕೊಟ್ಟಿರೋ ಆರ್ಡರ್ ಏನಂದ್ರೆ, ಜೆಡಿಎಸ್ ನಮ್ಮ ಮಿತ್ರ ಪಕ್ಷ, ಅವರ ಬಗ್ಗೆ ಯಾರು ಸಾರ್ವಜನಿಕವಾಗಿ ಅಪಸ್ವರ ಎತ್ತಬಾರದು. ಬಿಹಾರದಲ್ಲಿ ನಾವು ಹೇಗೆ ನಿತೀಶ್ ಕುಮಾರ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ವು, ಹಾಗೆ ಕರ್ನಾಟಕದಲ್ಲೂ ಎಚ್ಡಿಕೆ ಜೊತೆ ಹೊಂದಾಣಿಕೆ ಇರಬೇಕು. ನಿಮ್ಮ ಜಗಳದಲ್ಲಿ ಮೈತ್ರಿಗೆ ಡ್ಯಾಮೇಜ್ ಆದ್ರೆ ನಾನು ಸಹಿಸೋದಿಲ್ಲ. ಆ ಆರ್ಡರ್ ಬಂದ ಮೇಲೇನೆ ನೋಡಿ ರಾಜ್ಯದ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಮನೆಗೆ ಹೋಗಿ ಶಾಲು ಹೊದಿಸಿ ಬರ್ತಿದ್ದಾರೆ. ಅಶೋಕ್, ಅಶ್ವಥ್ ನಾರಾಯಣ್ ಎಲ್ಲರೂ ಕೂಡ ಈಗ ಎಚ್ಡಿಕೆಗೆ ಜಪ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಎಚ್ಡಿಕೆ ಅವರಿಗೂ ಗೊತ್ತು ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಪತನವಾಗಲ್ಲ ಅಂತ. ಕುರ್ಚಿ ಕಚ್ಚಾಟ ಏನೇ ಇದ್ರೂ ಕೂಡ ಸಿದ್ದರಾಮಯ್ಯ ಸರ್ಕಾರ 5 ವರ್ಷ ಪೂರೈಸಬಹುದು ಅನ್ನೋ ವಾಸ್ತವ್ಯ ಅವರಿಗೆ ಗೊತ್ತಿದೆ. ಹಾಗಾಗಿ ಕುಮಾರಸ್ವಾಮಿ ಅರ್ಜೆಂಟ್ ಮಾಡ್ತಾ ಇಲ್ಲ. ಅವರು ನಿಧಾನವಾಗಿ 2028ಕ್ಕೆ ಸ್ಕೆಚ್ ಹಾಕಿದ್ದಾರೆ. ಈಗ ಕೇಂದ್ರದಲ್ಲಿ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡೋದು, ರಾಜ್ಯದಲ್ಲಿ ಮೈತ್ರಿಕೂಟವನ್ನ ಗಟ್ಟಿ ಮಾಡೋದು ಮತ್ತು ಸರಿಯಾದ ಸಮಯಕ್ಕೆ ಬಂದಾಗ ನಾನೇ ಎನ್ಡಿಎ ಸಿಎಂ ಅಂತ ಘೋಷಣೆ ಮಾಡಿಕೊಳ್ಳುವುದು ಇದೇ ಕುಮಾರಣ್ಣನ ಮಾಸ್ಟರ್ ಪ್ಲಾನ್ ಆಗಿದೆ. ಒಟ್ನಲ್ಲಿ ರಾಜ್ಯ ರಾಜಕಾರಣ ಈಗ ಕುತೂಹಲದ ಘಟ್ಟದಲ್ಲಿದೆ. ಬಿಜೆಪಿಗೆ ಕರ್ನಾಟಕದಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಅದಕ್ಕೆ ಅವರಿಗೆ ಕುಮಾರಸ್ವಾಮಿ ಅವರಂತಹ ಚಾಣಕ್ಯನ ಅವಶ್ಯಕತೆ ಇದೆ. ಕುಮಾರಸ್ವಾಮಿ ಅವರಿಗೂ ಜೆಡಿಎಸ್ ಅನ್ನು ಉಳಿಸಿಕೊಳ್ಳಲು ಬಿಜೆಪಿ ಸಾಥ್ ಬೇಕೇ ಬೇಕು. ಈ ಪರಸ್ಪರ ಅವಶ್ಯಕತೆ ಮುಂದಿನ ದಿನಗಳಲ್ಲಿ ಎಚ್ಡಿಕೆ ಅವರನ್ನ ಮತ್ತೊಮ್ಮೆ ಸಿಎಂ ಕುರ್ಚಿಯಲ್ಲಿ ಕೂರಿಸೋದ್ರಲ್ಲಿ ಅಚ್ಚರಿ ಇಲ್ಲ. ನಿಮ್ಗೇನನ್ಸುತ್ತೆ? ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಮುಂದಿನ ಸಲ ಎನ್ಡಿಎ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಅವರು ಸಿಎಂ ಅಭ್ಯರ್ಥಿ ಆಗೋದು ಸರಿನಾ ಅಥವಾ ಬಿಜೆಪಿಯಿಂದಲೇ ಯಾರನ್ನಾದ್ರೂ ಸಿಎಂ ಆಗಿ ಮಾಡಬೇಕಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.